ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬಂದ್ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಇವ್ರುಗಳಿಗೆ ಸೆಮಿಸ್ಟರ್ಗಳಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ಗಳನ್ನು ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಫೇಲ್ ಆಗಿರುವ ಸಬ್ಜೆಕ್ಟ್ಗಳನ್ನ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಅದು ಪಾಸ್ ಆಗುತ್ತಾ ಅಂತ ನೋಡೋದಾದರೆ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು, ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ನೀವು ಯಾವುದೇ ಒಂದು ಸಬ್ಜೆಕ್ಟ್ನ ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು, ಕ್ಲಿಯರ್ ಆಗಬೇಕು ಅನ್ನೋದಾದರೆ ಮಾರ್ಕ್ಸ್ ಬಂದುಬಿಟ್ಟು ನಿಮ್ಮದು ಡಬಲ್ ಡಿಜಿಟ್ ಇದ್ದರೆ, ನೀವು ಮಾರ್ಕ್ಸ್ ಬಂದು ನೀವು ಫೇಲ್ ಆಗಿದ್ದರೆ ನೀವು ಅದನ್ನು ರಿವ್ಯಾಲ್ಯೂಯೇಷನ್ಗೆ ಹಾಕಿ ಕ್ಲಿಯರನ್ನು ಮಾಡ್ಕೋಬಹುದು. ಸೊ ಇನ್ನು ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ನೋಡೋದಾದರೆ ನೀವು ಅಷ್ಟೇ 1 ಮಾರ್ಕ್ಸು 2 ಮಾರ್ಕ್ಸಿಂದ ಯಾರ್ದಾದ್ರೂ ಹೋಗಿದ್ರೆ, ಒಂದು 5 ಮಾರ್ಕ್ಸಿಂದ ಹೋಗಿದ್ರು ಕೂಡ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಿ ಕ್ಲಿಯರ್ ಮಾಡಿ 10 ಮಾರ್ಕ್ಸ್ ಈ ರೀತಿ 10 ಮಾರ್ಕ್ಸ್ ಬಿಲೋ 10 ಮಾರ್ಕ್ಸಲ್ಲಿ ಏನಾದರೂ ಹೋಗಿರೋರು ರಿವ್ಯಾಲ್ಯೂಯೇಷನ್ಗೆ ಹಾಕಿ ನೀವು ನಿಮ್ಮ ಒಂದು ಸಬ್ಜೆಕ್ಟನ್ನು ರಿವ್ಯಾಲ್ಯೂಯೇಷನಲ್ಲಿ ಕ್ಲಿಯರ್ ಕೂಡ ಮಾಡ್ಕೋಬಹುದು. ಕ್ಲಿಯರ್ ಮಾಡ್ಕೊಳ್ಳೋ ಚಾನ್ಸ್ 90% ಚಾನ್ಸ್ ಇದೆ. ಸೊ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಇನ್ನು ನೋಡೋದಾದರೆ ನೀವು ಥಿಯರಿ ಎಕ್ಸಾಮ್ ಪಾಸ್ ಮಾಡೋದಕ್ಕೆ 25 ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ಸೊ ಅಂದರೆ ಸೈನ್ಸ್ ಅವ್ರಿಗೆ 25 ಮಾರ್ಕ್ಸ್ ನಿಮಗೆ ಬಂದಿರಬೇಕಾಗುತ್ತೆ. 25 ಬದಲು ನೀವು 10 ಮಾರ್ಕ್ಸನ್ನು ಬಂದಿದೆ ನಿಮಗೆ, ಆವಾಗ ಏನು ಮಾಡೋದು ಅಂತ ಹೇಳಿದ್ರೆ 10 ಮಾರ್ಕ್ಸ್ ಬಂದಿರೋರು ಕೂಡ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ಬಿಕಾಸ್ 10 ಮಾರ್ಕ್ಸ್ ಬಂದು ರಿವ್ಯಾಲ್ಯೂಯೇಷನ್ಗೆ ಹಾಕಿ 33 ಮಾರ್ಕ್ಸ್ ಬಂದು ಪಾಸಾಗಿರೋರು ಕೂಡ ಇರೋವಂಥದ್ದು. ಸೊ ಅದು ಬೇರೆ ಯಾರಲ್ಲ, ನಮ್ಮ ಸೀನಿಯರ್ಸ್ದೇ ಒಬ್ರದ್ದು ಆ ರೀತಿ ಆಗಿದ್ದಿದ್ದು. ಸೊ 10 ಮಾರ್ಕ್ಸ್ ಇತ್ತು, ಅವ್ರದ್ದು ಮಾರ್ಕ್ಸ್ ಬಂತು ಅಂತ ರಿವ್ಯಾಲ್ಯೂಯೇಷನ್ ಹಾಕಿದ್ರು. ರಿವ್ಯಾಲ್ಯೂಯೇಷನ್ ಅವ್ರಿಗೆ 33 ಮಾರ್ಕ್ಸ್ ಆಯಿತು. ಸೊ 10ಇಂದ 33ಗೆ ರಿವ್ಯಾಲ್ಯೂಯೇಷನ್ ಈಗ ಅವರು ಡಿಗ್ರಿನ ಕ್ಲಿಯರ್ ಮಾಡಿಕೊಂಡು UPSCಗೂ ಕೂಡ ಪ್ರಿಪೇರ್ ಆಗ್ತಿದ್ದಾರೆ, IPS ಟ್ರೈ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ನಿಮ್ಮದು ಡಾಕ್ಯುಮೆಂಟ್ಸ್ ರಿಲೇಟೆಡ್, ಸರ್ಟಿಫಿಕೇಟ್ಗಳು, ಮಾರ್ಕ್ಸ್ ಕಾರ್ಡ್ಗಳು, ಕಾನ್ವೊಕೇಶನ್ ರಿಲೇಟೆಡ್, ಪರೀಕ್ಷಾ ಭವನ್ ಅಂತ ಈ ಡಿಪಾರ್ಟ್ಮೆಂಟ್ನ ನೀವು ಯೂನಿವರ್ಸಿಟಿನಲ್ಲಿ ಇರುವಂತಹ ಈ ಒಂದು ಬಿಲ್ಡಿಂಗನ್ನು ನೀವು ಮೀಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ರಿಲೇಟೆಡು ಇನ್ಫಾರ್ಮೇಷನ್ ನಿಮಗೆ ಸಿಗೋವಂಥದ್ದು. ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ನೀವು ವಿಸಿಟನ್ನು ಮಾಡ್ಬೋದು. ಹಾಗೆ ಡಿಜಿಲಾಕರಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೂ ಕೂಡ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಈ ಒಂದು ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ರಿಲೇಟೆಡ್ ನಾನು ಇನ್ನೊಂದು ವಿಡಿಯೋ ಕಂಪ್ಲೀಟಾಗಿ ಡೀಟೇಲ್ ಇರುವಂತಹ ಒಂದು ವಿಡಿಯೋನ ನಾನು ಮಾಡ್ತೀನಿ. ಇವತ್ತಿನ ಮಾಹಿತಿ, ಹೆಚ್ಚಿನ ಮಾಹಿತಿಗಾಗಿ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.